जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 14 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಭಗವಂತನನ್ನು ಹೊಂದುವುದು ಒಂದೇ ಧರ್ಮವಾಗಿರುತ್ತದೆ. ಭಗವಂತನನ್ನು ಹೊಂದುವುದೇ ಅಂದರೆ ಏಕರೂಪ ಆಗುವುದು, ಯೋಗ ಯೂನಿಯನ್ ಆಗುವುದು ಅವನ ಜೊತೆಗೆ, ಪರಮಾತ್ಮನ ಜೊತೆಗೆ, ಅದೇ ನಮ್ಮ ನಿಜವಾದ ಧರ್ಮವಾಗಿರುತ್ತದೆ. ಧರ್ಮದ ವ್ಯಾಖ್ಯಾನ ಏನು? ಸತ್ಯದಲ್ಲಿರೋದು, ನಿಷ್ಠೆಯಿಂದ ಇರೋದು, ಶ್ರದ್ಧೆಯಿಂದ ಇರೋದು ಅಂತ ಧರ್ಮದ ವ್ಯಾಖ್ಯಾನ ಹೇಳ್ತೀವಿ. ಆದರೆ ಸಿಂಪಲ್ಲಾಗಿ ಧರ್ಮ ಅಂದರೆ ಏನು? ಭಗವಂತನ ಸ್ಮರಣೆಯಲ್ಲಿ ಸತತವಾಗಿಯೂ ಇರುವುದು. ಜಪ ಅಲ್ಲ, ಜಪಮಾಲೆ ಹಿಡ್ಕೊಂಡಲ್ಲ, ಸ್ಮರಣೆಯಲ್ಲಿ. ಅಂದರೆ ಪರಮಾತ್ಮನ ಇಚ್ಛೆಯಿಂದನೇ ಈ ಜಗತ್ತು ಬ್ರಹ್ಮಾಂಡ ಸೃಷ್ಟಿಯಾಗಿರೋದು. ಅವನ ಇಚ್ಛೆಯಂತೆ ಕೋಟ್ಯಾನುಕೋಟಿ ಜೀವರಾಶಿಗೆ ಊಟ ತಿಂಡಿ ಅನ್ನ ವಸ್ತ್ರ ನಿವಾರ ಕೊಡ್ತಿದ್ದಾನೆ. ಅವನಿಂದಲೇ ಈ ಜೀವ ನಡೀತಾ ಇರೋದು, ಓಡಾಡ್ತಿರೋದು, ಮಾತಾಡ್ತಿರೋದು ಎಲ್ಲವೂ ಪರಮಾತ್ಮನ ಸತ್ತೆಯಿಂದ ಅನ್ನೋದನ್ನು ಅರಿವು ಮಾಡಿಕೊಂಡು ಅವನ ಸ್ಮರಣೆಯಲ್ಲಿರುವುದಕ್ಕೆ ಧರ್ಮ ಅನ್ನುತ್ತಾರೆ. ಯಾವಾಗ ಇದನ್ನು ನಾವು ಮರ್ತಿ ಈ ಮನಸ್ಸು ಬುದ್ಧಿ ಹಿಡ್ಕೊಂಡು ನಾನು 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 ಅಂತ ಈ ದೇಹ ಕುಣಿಯಕ್ಕೆ ಶುರು ಮಾಡುತ್ತೋ, ಅವಾಗ ಏನಾಗುತ್ತದು? ಧರ್ಮದ ವಿರುದ್ಧ ಏನಾಗುತ್ತೆ? ಅಧರ್ಮ. ಭಗವಂತನ ಬಿಟ್ಟಿರುವುದು ಅಧರ್ಮ. ಭಗವಂತನ ಅವನಲ್ಲಿ ಹೊಂದುವುದು, ಅವನಲ್ಲಿ ಏಕಾಕಾರ ಆಗೋದು, ಏಕರೂಪ ಆಗೋದು, ತದ್ರೂಪ ಆಗುವುದು, ಅದು ಧರ್ಮ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ, ಆ ಧರ್ಮದಲ್ಲಿ ಭಗವಂತನನ್ನು ಹೊಂದೋಣ, ಆ ಧರ್ಮದಲ್ಲಿ ಇರುವೋಣ, ಸದಾ ಅವನ ಜೊತೆಯಲ್ಲೇ ಇರುವುದೇ ನಮ್ಮ ಧರ್ಮ. ಭಗವತ್ ಪ್ರಾಪ್ತಿ ಆಗುವಂತಿದ್ದರೆ ಅಧರ್ಮವನ್ನು ಮಾಡಬೇಕು. ಭಗವತ್ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಅಧರ್ಮನೂ ಮಾಡಿದ್ರೂ ನಡೆಯುತ್ತೆ. ಅಂದರೆ ಏನು? ಪ್ರಹ್ಲಾದ, ನಮ್ಮ ಧರ್ಮ ಏನಪ್ಪ? ಅಪ್ಪ ಅಮ್ಮನ ಮಾತು ಕೇಳಬೇಕು, ಅವ್ರು ಏನು ಹೇಳ್ತಾರೋ ಆಜ್ಞಾನ ಪರಿಪಾಲನೆ ಮಾಡಬೇಕು. ಆದರೆ ಪ್ರಹ್ಲಾದ ಏನು ಮಾಡ್ದ? ಅವ್ರ ತಂದೆ ಹೇಳ್ದ, ನನ್ನನ್ನು ಬಿಟ್ಟು ಇನ್ನು ಹರಿ ನೀನು ಕೊಂಡಾಡಬಾರ್ದು. ಆದರೆ ಭಗವಂತ ಬೇಕು ಅಂದರೆ ಏನು ಮಾಡ್ದ? ಅವ್ರ ಅಪ್ಪನ ವಿರುದ್ಧವಾಗಿ ಹೋದ, ಅಂದರೆ ಅಧರ್ಮ ಮಾಡ್ದ ಅಲ್ಲಿ. ಆದರೆ ಆ ಭಗವಂತನ ಪ್ರಾಪ್ತಿ ಮಾಡಬೇಕು ಅಂದರೆ ಅಂಥ ಅಧರ್ಮ ಮಾಡಿದ್ರೂ ನಡೆಯುತ್ತದೆ ಅಂತ ಹೇಳ್ತಾರೆ ಮಹಾರಾಜರು. ಭಗವಂತನನ್ನು ಹೊಂದುವುದೊಂದೇ ಧರ್ಮವಾಗಿರುತ್ತದೆ. ಅಭಿಮಾನದಿಂದ ಮಾಡಿದ್ದ ಯಾವುದೇ ಕಾರ್ಯವೂ ಭಗವಂತನಿಗೆ ಮುಟ್ಟುವುದಿಲ್ಲ. ದಾನ ಧರ್ಮ ಮಾಡಿದೆವು, ಧರ್ಮಶಾಲೆ ಕಟ್ಟಿಸಿದೆವು, ಇದೆಲ್ಲವನ್ನು ಹೆಸರು ಗಳಿಸಲು ಮಾಡಿದರೆ ಅದು ನಿಮ್ಮ ಕಲ್ಯಾಣಕ್ಕಾಗಿ ಹೇಗೆ ಉಪಯೋಗ ಆಗುವುದಿತ್ತು? ಹೆಂಗಾಗತ್ತಪ್ಪ ಉಪಯೋಗ ಕಲ್ಯಾಣಕ್ಕೆ? ದಾನ ಧರ್ಮ ಮಾಡಿದ್ವಿ, ಧರ್ಮಶಾಲೆ ಕಟ್ಟಿಸಿದ್ವಿ, ನಾವು ನೋಡ್ತೀವಿ. ಏನು ನೋಡ್ತೀವಪ್ಪ? ದಾನ ಧರ್ಮ ಮಾಡ್ತೀವಿ. ಹಲವಾರು ಆಶ್ರಮದಲ್ಲಿ ನೋಡ್ತಿದ್ದೆ ಹೋಗಿ. ಏನು ಅಲ್ಲೊಂದು ರೂಮ್ ಮೇಲೆ ಬರೆದಿರ್ತಾರೆ, ಶ್ರೀಮತಿ ಶ್ರೀ ಇವರು ಈ ರೂಮನ್ನು ದಾನವನ್ನು ಕೊಟ್ಟಿದ್ದಾರೆ, ಇಲ್ಲ 1 ಲಕ್ಷ ರೂಪಾಯಿ ದಾನ ಕೊಟ್ಟಿದ್ದು ಡೋನರ್ ಬೋರ್ಡ್ ಮೇಲೆ ಹೆಸರು ಹಾಕಿರ್ತಾರೆ. ಯಾಕಪ್ಪ ಬೇಕು? ಯಾಕೆ ನಮ್ಮ ಹೆಸರು ಬರಬೇಕಲ್ಲಿ? ಯಾರಿಗೆ ಗೊತ್ತಾಗಬೇಕಾಗಿದೆ? ನಾನು ಕೊಡ್ತಿರೋದು ಭಗವಂತನ ಸಲುವಾಗಿ, ಮತ್ತು ನನ್ನ ಹೆಸರು ರೂಮ್ ಮೇಲೆ ಯಾಕೆ ಬರ್ಸಿದ್ದಾರೆ? ಇಂಥವರು ಕೊಡ್ತಿದ್ದಾರೆ. ಇಲ್ಲ ನಾನು ನಮ್ಮ ತಾತನ ಹೆಸರಲ್ಲಿ ದಾನ ಮಾಡಿದ್ದೀನಿ ಆ ರೂಮು, ನಾನು ಹೋದಾಗ ಆ ರೂಮ್ ನನಗೆ ಅವ್ರು ಬಿಟ್ಕೊಡ್ಬೇಕು, ಇನ್ಯಾರಿಗೂ ಬಿಟ್ಕೊಡ್ಬಾರ್ದು. ಅವರು ಅಲ್ಲಿ ಹಕ್ಕು ಜಮಾಯಿಸಬೇಕು. ಏನು? ನಾನು ದಾನ ಕೊಟ್ಟ ಮೇಲೆ ಮುಗಿದೋಯ್ತಲ್ವ? ಇಲ್ಲ, ನಾನು ಬಂದಾಗ ಅದೇ ರೂಮ್ ನನಗೆ ಕೊಡಬೇಕು ರೀ, ಯಾಕೆಂದರೆ ನನಗೆ ಎಲ್ಲರ ಜೊತೆ ಇರಲಿಕ್ಕಾಗೋದಿಲ್ಲ, ಸಪ್ರೇಟ್ ರೂಮ್ ನನಗೆ ಬೇಕು. ಅಂದರೆ ಅರ್ಥ ಏನಾಯ್ತಪ್ಪ? ಅದು ನಾವು ಯಾತ್ರದಿಂದ ಮಾಡಿದ್ದೀವಿ, ಎಲ್ಲರಿಗೂ ಗೊತ್ತಾಗಬೇಕು, ಹೆಸರು ಗಳಿಸಬೇಕು. ಅದರಲ್ಲಿ ಏನಿರುತ್ತೆ? ಅಭಿಮಾನ. ಅದು ನಮ್ಮ ಕಲ್ಯಾಣಕ್ಕೆ ಹೆಂಗಾಯ್ತು? ಮತ್ತೆ ಅದರಿಂದ ನನ್ನ ಕರ್ಮ ಕಳಚ್ಕೊಳ್ಳಿಲ್ಲ, ಇನ್ನೂ ಕರ್ಮ ಹೆಚ್ಚಾಯ್ತದೆ. ಏನೋ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ತೋರಿಸಬೇಕು, ತೋರ್ಪಡಿಕೆಯ ದಾನ ಧರ್ಮ ಆಗುತ್ತದೆ. ಆದ್ದರಿಂದ ಭಗವಂತ ಹತ್ತಿರ ಅಭಿಮಾನ ಮಾತ್ರ ಬೆಳೆಯುತ್ತದೆ. ಅಭಿಮಾನ ಅಹಂಕಾರ ಕದೋ और इधर ऐसा सींग आ जाएगा मेरे को कि मैंने दान दिया है, देखो वायरल करने का। उसको सब लोगों को पता चलना चाहिए। हमारा उद्देश्य क्या रहता है? अगर भगवान को दिया है तो किसी को पता नहीं चलना चाहिए ना, लेकिन मेरा है मत सबको पता चलना चाहिए। सो इधर भगवान के बारे में प्यार और प्रेम और भक्ति किधर है? ये तो सिर्फ मेरा हो रहा है ना। ऐसा कल्याण कहाँ होगा हमारा? ಜಾಲಿಯ ಗಿಡ ನೆಡುವುದರಿಂದ ಮಾವಿನ ಹಣ್ಣು ಹೇಗೆ ಆದೆವು? ಇದೇ ಹಿಂದಿನಲ್ಲಿ ಹೇಳ್ತಾರೆ, ಬೋಯಾ ಪೇಡ್ ಬಬೂಲ್ಕ. ಜಾಲಿ ಗಿಡ ಅಂದರೆ ಬಬೂಲ್ ಗಿಡ, ಮುಳ್ಳಿರುತ್ತೆ. ಆಮ್ ಕಹಾತೆ ಹೋಯ. ಜಾಲಿ ಗಿಡ, ಮುಳ್ಳಿನ ಗಿಡ ಬಿತ್ತುಬಿಟ್ಟು ನನಗೆ ಮಾವಿನ ಹಣ್ಣು ಕೊಡಪ್ಪ ಅಂದರೆ ಹೆಂಗೆ ಕೊಡ್ತಾನಂತ? ಹೆಂಗಾಗಿದ್ದಿತ್ತು? ಅಹಂಭಾವದಿಂದ ಮಾಡಿದ ಕಾರ್ಯವು
ಉಪಯೋಗ ಆಗುವುದಿಲ್ಲ. ಅಂದರೆ ಇದಕ್ಕೆ ತಾತ್ಪರ್ಯ ಹೇಳ್ತಾರೆ, ನೀವು ಏನೇ ಅಹಂಕಾರದಿಂದ ಮಾಡಿದ ಕೆಲಸ ಫಲೀಭೂತ ಆಗುವುದಿಲ್ಲ. ಡೆಫಿನೆಟ್ಲಿ 10 ಪೀಪಲ್ 100 ಪೀಪಲ್ ವಿಲ್ ಪ್ರೇಸ್ ಮೀ, ಓಹೋ ದೀಪಾ ಅವ್ರು ದಾನ ಕೊಟ್ಬಿಟ್ಟಿದ್ದಾರೆ, ಯಾಕೆ ಆ ಲಿಸ್ಟಲ್ಲಿ ಹಾಕ್ತಾರೋ ನನಗೆ ಭಕ್ತರ ಲಿಸ್ಟಲ್ಲಿ ಒಳ್ಳೆ ಸಾಧಕರು ಇಷ್ಟೇ ಆರ್ಡೆಂಟ್ ಡಿವೋಟಿ, ಗ್ರೇಟ್ ಡಿವೋಟಿ ಅಂತ. ಆದರೆ ಈ 100 ಜನ ಹಾಕ್ತಾರೆ, ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಟಚ್ ದ ಪರಮಾತ್ಮ. ಪರಮಾತ್ಮನ ಮುಟ್ಟುವುದಿಲ್ಲ ಅದು. ಪರಮಾತ್ಮ ಹೇಳ್ದ ಪತ್ರಂ ಫಲಂ ಪುಷ್ಪಂ ತೋಯಂ, ನೀರು ಏರ್ಸಿದ್ರು ನಾನು ಸ್ವೀಕಾರ ಮಾಡ್ತೀನಿ, ಒಂದು ಬಿಲ್ವ ಏರ್ಸಿದ್ರು ಸ್ವೀಕಾರ ಮಾಡ್ತೀನಿ, ಒಂದು ತುಳಸಿ ದಳ ಇಟ್ಟರು ನನಗೆ ಸಾಕಾಗತ್ತಪ್ಪ ಅಂದರೆ ಮೇಲೆ ತೋರ್ಪಡ್ಕೆ ಎಲ್ಲಿ ಬಂತಿಲ್ಲಿ. ಅದನ್ನು ನಾವು ಎಲ್ಲರೂ ಕುರಿತಾಗಿ ವಿಚಾರ ಮಾಡಬೇಕು. ಶರಣಾಗತಿಯ ಬುದ್ಧಿಯಿಂದ ಮಾಡಿದ ಕರ್ಮವೇ ನಿಜವಾದ ಧರ್ಮವಾಗಿರುತ್ತದೆ. ಶರಣಾಗತಿಯ ಬುದ್ಧಿಯಿಂದ, ಬುದ್ಧಿ ಶರಣು ಹೋಗಬೇಕು ಪರಮಾತ್ಮನಿಗೆ, ಅಂದರೆ ಸದ್ಗುರುನಾಥನಿಗೆ. ಆ ಕಾರ್ಯವು ಸದ್ಗುರುನಾಥ ಅಪ್ಪ ನೀನು ಇಚ್ಛೆಯಿಂದ ಕಾರ್ಯ ಮಾಡುತ್ತಾ ಇದ್ದೀನಿ ಅನ್ನೋದನ್ನು ಮಾಡುವುದನ್ನು ನಿಜವಾದ ಧರ್ಮವಾಗಿರುತ್ತದೆ. ನಾನು ಭಗವಂತನ ಕೈಯಲ್ಲಿಯ ಗೊಂಬೆ ಇರುತ್ತೇನೆ ಎಂದು ತಿಳಿಯಬೇಕು. ರಾಮಕರ್ತ ಎಂದು ಅನ್ನಬೇಕು. ರಾಮಕರ್ತ ಅಂದರೆ ನನ್ನ ಸದ್ಗುರುನಾಥನೇ ಕರ್ತಿದ್ದಾನೆ, ಅವನಿಂದ ಎಲ್ಲ ನಡೀತಾ ಇರೋದು. ಅಂದರೆ ಭಗವಂತನ ವಿಷಯದಲ್ಲಿ ಶರಣಾಗತ ಬುದ್ಧಿ ಹೊಂದಲೇಬೇಕು ನಾವು. ಯಾಕೆಂದರೆ ಭಗವಂತನ ಪ್ರಾಪ್ತಿಗೋಸ್ಕರ ಈ ಮಾರ್ಗದಲ್ಲಿ, ಪರಮಾರ್ಥದ ಮಾರ್ಗದಲ್ಲಿ ಬಂದಿದ್ದೀವಿ ಅಂದಮೇಲೆ ನಾವು ಶರಣಾಗತರ ಆಗಲಿಲ್ಲ ಅಂದರೆ ಉಪಯೋಗ. ಅಥವಾ ಬಾಯಿಂದ ಒಂದು ಶಬ್ದ ಶರಣಾಗತಿರಿ ಸರೆಂಡರ್ ಅಂದರೆ ಅದು ನಿನ್ನ ಆ್ಯಕ್ಷನ್ನಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲಲ್ಲಪ್ಪ. ನಿನ್ನ ತಲೆ ಬುದ್ಧಿ ಉಪಯೋಗಿಸ್ತಿದ್ಯಾ, ನೀನು ಹಿಂಗೆ ಆಗಬಾರ್ದಾಗಿತ್ತು, ಇದು ಹಿಂಗೆ ಆಗಬೇಕಾಗಿತ್ತು, ಅದನ್ನು ಯಾಕೆ ಹೇಳ್ತಿದ್ದೀನಿ ನಾನು. ಮನಸ್ಸು ಮಾತಾಡೋಕ್ಕೆ ಶುರು ಮಾಡ್ತು. ಮತ್ತೆ ಅವನ ಮಾತು ನಾವು ಒಪ್ಕೊಳ್ಳೋದಿಲ್ಲ. ಎಷ್ಟು ಬುದ್ಧಿ ಮನಸ್ಸು ಆಟ ಆಡಿಸುತ್ತೆ ನಮಗೆ ಅಂದರೆ ಅದು ಶರಣಾಗತಿ. ಇಷ್ಟು ಒಂದೇ ಜನ್ಮದಲ್ಲಿ ಆಗಿಬಿಟ್ರೆ ಎಲ್ಲರೂ ಸಂತರಾಗ್ಬಿಡ್ತಿದ್ರು. ಅದಕ್ಕೆ ಅವನೇನು ಮಾಡ್ತಾನೆ, ಪರಮಾತ್ಮನೂ ಆಟ ಆಡಿಸ್ತಾನೆ ನಮಗೆ. ಸೋತಿ ಕಡೆಗೆ ನಾನು ಹೆಲ್ಪ್ಲೆಸ್ ಇದ್ದೀನಿ ಪರಮಾತ್ಮ, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲಪ್ಪ, ನೀನೇ ನನ್ನ ಎತ್ಕೊಂಡು ಹೋಗಬೇಕು ಅಂತ ಕೈ ಜೋಡಿಸಿ ಬೇಡೋ ತನಕ ಅವನು ನಮಗೆ ಶರಣಾಗತರಾಗೋ ತನಕ ಅವನು ನಮಗೆ ಒಪ್ಕೊಳ್ಳೋದಿಲ್ಲ, ಹತ್ತಿರ ಕರ್ಕೊಳ್ಳೋದಿಲ್ಲ, ನಾವು ಮಾಡಿದ ಕೆಲಸಗಳನ್ನು ಒಪ್ಕೊಳ್ಳೋದಿಲ್ಲ ಅವನು. ಭಗವಂತನ ನಿಷ್ಠೆಯನ್ನು ಯಾವುದೇ ವಯಸ್ಸಿನಲ್ಲಿ ಹಾಗೂ ಯಾವುದೇ ಅವಸ್ಥೆಯಲ್ಲಿ ಬೆಳೆಸಲು ಬರುತ್ತದೆ. ಇದಕ್ಕೆ ನಮಗೆ ಹಲವಾರು ಉದಾಹರಣೆ ಗೊತ್ತು. ಕಥೆ ಪುರಾಣ ಶ್ರವಣ ಮಾಡೋದ್ರಲ್ಲೇ ಗೊತ್ತಿದೆ. ಯಾವ ವಯಸ್ಸಿನ ಮೇಲೆ ಅವಲಂಬಿತ ಇಲ್ಲ, ಯಾವ ವಯಸ್ಸಿನಲ್ಲೂ ಧ್ರುವ, ಪ್ರಹ್ಲಾದ, ಸಂತರದ್ದು ನಿಷ್ಠೆ ನಾವು ನೋಡಿದ್ದೀವಿ. ಹೆಂಗೆ ಅವರು ಬೆಳೆಸಲು ಬರುತ್ತದೆ. ಈ ನಿಷ್ಠೆಯು ಎಂದು ಯಾರಿಂದಲೂ ಸೋಲುವುದಿಲ್ಲ ಅಥವಾ ಎಂದು ಯಾರ ಮುಂದೆಯೂ ತಲೆಯೋ ಬಾಗುವುದಿಲ್ಲ. ಇದು ಗೊತ್ತಿದೆ ನಮಗೆ. ಸಂತರು ಸತ್ಪುರುಷ ಚರಿತ್ರೆದಲ್ಲಿ ಓದ್ತೀವಿ, ಅವ್ರು ಭಗವಂತನ ಹೊರತಾಗಿ ಇನ್ಯಾರ ಮುಂದೆ ತಲೆ ಬಾಗುವುದಿಲ್ಲ. ಯಾಕೆಂದರೆ ಅವ್ರಿಗೆ ಭಗವಂತನ ಬಿಟ್ಟು ಇನ್ನೇನು ಬೇಕಾಗಿರೋದಿಲ್ವಲ್ಲ. ಜನರ ಮುಂದೆ ಯಾಕೆ ತಲೆ ಬಾಗ್ತಾರೆ ಅವರು. ಮತ್ತು ನೋಡಿದ್ವಿ ಧ್ರುವ, ಪ್ರಹ್ಲಾದ ನೋಡಿ, ಪ್ರಹ್ಲಾದನಿಗೆ ಅವರಪ್ಪ ಯಾತ್ರಲ್ಲಿ ಹಾಕಿದ್ರೂ ತಲೆ ಬಾಗಲಿಲ್ಲ ಅವನು. ಹೋಲಿಕಾ ತೊಡೆ ಮೇಲೆ ಕುಡಿಸ್ಕೊಂಡ್ಲು, ಸುಡಕ್ಕೆ ಹೋದ್ಲು, ಅವ್ನು ಸುಡಲಿಲ್ಲ, ಹೋಲಿಕಾ ಸುಟ್ಟು ಹೋದ್ಲು. ಅಂದರೆ ಆ ನಿಷ್ಠೆ ಎಷ್ಟು ಪ್ರಬಲವಾಗಿತ್ತು. ಅಪ್ಪ ನೀನು ಬೇಕು ಅನ್ನೋದಂದರೆ ಅದು ಯಾರ ಮುಂದೂ ಯಾವ ವಿಕಾರ ಆಗಲಿ, ಬಾಹ್ಯ ಪರಿಸ್ಥಿತಿ ಆಗಲಿ, ಅವಸ್ಥೆ ಆಗಲಿ ತಲೆಬಾಗುವುದಿಲ್ಲ. ವಿಚಾರ ಮಾಡಿ, ಅಷ್ಟು ಪ್ರಬಲವಾದ ನಿಷ್ಠೆ ಇದ್ದರೆ ಅದು ಪ್ರಾಪಂಚಿಕ ಜನರ ಮುಂದೆ ಯಾಕೆ ತಲೆಬಾಗುತ್ತದೆ. ಪ್ರಾಪಂಚಿಕ ವಿಷಯ ಜನರ ಮುಂದೆ ತಲೆಬಾಗಿಸ್ತೀವಿ ನಾವು, ಹಂಜಿ ಮಾಡೋದು. ಭಗವಂತನ ಮುಂದೆ ತಲೆಬಾಗಿಸಿ ಅಂದರೆ ಅವನಿಗೆ ಶರಣಾಗತರಾಗಬೇಕು ಅಂದರೆ ಇದು ಟಕ್ ಅಂತ ಎತ್ತು ಕೂತ್ಕೊಂಡಿರುತ್ತೆ, ಪ್ರಶ್ನೆಗಳು ಕೇಳ್ಕೊತಾ ಗುರು ಹತ್ರ. ಒಮ್ಮೆ ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನು ಇಟ್ಟ ಮೇಲೆ ಚಿಂತೆಗೆ ಕಾರಣವೇನು. ಯಾಕೆ ಚಿಂತೆ ಮಾಡಬೇಕಪ್ಪ. ಚಿಂತೆಯಿಂದಲೇ ಕಾರ್ಯದ ನಾಶವಾಗುತ್ತದೆ ಹಾಗೂ ಕರ್ತವ್ಯದ ವಿಸ್ಮರಣೆಯಾಗುತ್ತದೆ. ಭಗವಂತನ ಮೇಲೆ ಶ್ರದ್ಧೆಯನ್ನಿಟ್ಟು ಪ್ರಯತ್ನಿಸಬೇಕು. ಕೋಶಿಶ್ ಜರೂರ್ ಕರ್ನಿ ಚಹಿಯೆ. ಹಾಗೂ ಯಾವ ಫಲವೂ ಸಿಗುತ್ತದೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ಕೋಶಿಶ್ ಕರ್ನಾ है, फिर लेकिन जो फल होगा उसको स्वीकार करना है, एक्सेप्टेंस करना है. नहीं, मैं ऐसा फल नहीं. अरे बाबा, जो तुमने किया है 100% काम, लेकिन फल तो मैं देने वाला हूँ, भगवान बोलता है. वो जो भी दिया है उसे स्वीकार करो. फिर मन स्वीकार नहीं करता है आसानी से. वो क्या करेगा, झटकेपट पूछेगा गुरु से, मेरे को ऐसा फल क्यों दिया. तो गुरु बोलेंगे भगवान ने वो तुम्हारे कर्म का लेखा जोखा जो भी किया है, वो जो डेबिट और क्रेडिट होता रहता है, कर्म जो तुम करते रहते हो उसके हिसाब से पिछले कर्मों का हिसाब करके आज फल दिया है तुमको. फिर भी ये मानता नहीं है मन. फिर पूछेगा गुरु को, उसको ऐसे फल क्यों दिया है, बाजू वाले साधक को ऐसा फल क्यों दिया है. गुरु बोलता है बाजू वाले साधक आजू बाजू वाले के साथ नो कंपैरिजन, नो कंपटीशन. तुम्हारे कर्मों का फल तुमको ही भोगना पड़ेगा. अच्छा दिया हो या बुरा दिया हो, हमारे कर्मों के हिसाब से फल भगवान हमको ग्रांट करता है, देता है. उसको स्वीकार करो या ना मत करो, कोई फ़र्क नहीं पड़ता है. स्वीकार अगर कर लिया
तो इधर इधर का भार कम हो जाएगा। नहीं स्वीकार किया, रोते रोते फल को भोगना पड़ेगा। तो रोते रोते क्यों भोगना है, मेरा ही किया हुआ है सब कुछ। ವ್ಯವಹಾರದಲ್ಲಿ ಸುಖವು ಕರ್ತವ್ಯದಿಂದ ಸಿಗುವಂತೆ ಪರಮಾರ್ಥದಲ್ಲಿ ಸುಖವು ನಿಷ್ಠೆಯಿಂದ ಸಿಗುತ್ತದೆ. ವ್ಯವಹಾರದಲ್ಲಿ, ಪ್ರಪಂಚದಲ್ಲಿ ನಾವು ವ್ಯವಹಾರ ಕರ್ತವ್ಯದಿಂದ ಮಾಡುವಾಗ ಏನಾಗುತ್ತೆ, ನಮಗೇನು ಸಿಗುತ್ತೆ, ಸುಖ ಸಿಗುತ್ತೆ. ಅದರಲ್ಲಿ ಯಾವ ಕರ್ತವ್ಯ ಏನು ಮಾಡಿರ್ತೀವೋ ಅದರಲ್ಲಿ ನಮಗೆ ಹೌದಪ್ಪ ಇದು ಮಾಡಿದಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪರಮಾರ್ಥದಲ್ಲಿನೂ ನಿಷ್ಠಾ ಅಂದರೆ ಯತ್ಕಿಂಚಿತವಾಗಿಯೂ ನನ್ನ ಜೀವನದಲ್ಲಿ ಏನೇನು ಘಟನೆ ಆಗುತ್ತೋ ಅದು ಗುರು ಇಚ್ಛೆಯಿಂದ ಮಾತ್ರ ಆಗುತ್ತಾ ಇದೆ, ಅದರ ಫಲವೂ ಗುರು ಇಚ್ಛೆಯಿಂದ ಬರ್ತಾ ಇದೆ, ಸದ್ಗುರುನಾಥನೇ ಎಲ್ಲದಕ್ಕೂ ಕಾರಣೀಭೂತ ಅಂತ ಪ್ರಬಲವಾದ ನಿಷ್ಠೆ ಇರಬೇಕು. ನಮ್ಮದು ಒಳ್ಳೆ ಕೆಲಸ ಆದಾಗ ಗುರುವಿನ ಮೇಲೆ ನಿಷ್ಠೆ ಇದ್ದು ಮತ್ತು ಅವರಿಗೆ ಪೇಡ ಕೊಡ್ತೀವಿ. ಆಮೇಲೆ ಅದೇನಾದ್ರು ಕೆಲಸ ತಪ್ಪು ಹೋಯ್ತು, ಅದು ಸರಿ ಹೋಗಲಿಲ್ಲ ಅಂದರೆ ಆ ಗುರುನ ಬಿಟ್ಟು ಬಿಡ್ತೀವಿ. ಮತ್ತು ಚಲೋ ಜನದು ಇದಾಗಲೇ ಇಲ್ಲ ಕೆಲಸ, ಇವ್ರ ಹತ್ರ ಇನ್ನೊಬ್ಬರನ್ನ ಹಿಡ್ಕೋತೀನಿ. ಇಲ್ಲ ಅಂದರೆ ನಾ ಏನು ಮಾಡ್ತೀನಿ, ಆ ನಿಷ್ಠೆ ಕಡಿಮೆ ಆಗೋಗುತ್ತೆ ಅವ್ರ ಮೇಲೆ. ಅಯ್ಯೋ ಇವರು ಇಲ್ಲ ಈ ಫಲ ನನಗೆ ಸಿಗಬಾರ್ದಾಯ್ತು, ನಿಮ್ಮನ್ನು ಗುರು ಮಾಡ್ಕೊಂಡ್ಮೇಲೆ ನನಗೆ ಇಂಥ ಫಲ ಹೆಂಗೆ ಕೊಟ್ರಿ, ಹಂಗಿರೋದಿಲ್ಲ. ನಮ್ಮ ಕರ್ಮಾನುಸಾರವಾಗಿ, ನಮ್ಮ ಶರೀರ ಅನುಸಾರವಾಗಿ ಆ ಫಲವು ನಿರ್ಧಾರಿತ ಇರುತ್ತೆ. ಕರ್ಮ ಸಿದ್ಧಾಂತದ ಒಂದು ಗ್ರಂಥ ಪುಸ್ತಕ ಕೊಟ್ಟಿದ್ದರು ಗುರುಗಳು, ಅದರಲ್ಲಿ ಕೊಟ್ಟಿದ್ರು ಅವರು ಋಣಾನುಬಂಧನ. ಅಂಥ ಮಕ್ಕಳು, ಅಂಥ ಗಂಡ, ಅಂಥ ಹೆಂಡತಿ, ಅಂಥ ಆಪ್ತೇಷ್ಟರು, ಅಂಥ ಸಂಬಂಧಿಕರು, ಅಂಥ ಸುತ್ತಮುತ್ತಲು ವಾತಾವರಣದ ಜನರು, ಕಾಲೀಗ್ಸು, ಯಾರ್ಯಾರು ಇರ್ತಾರೋ ಎಲ್ಲರೂ ಅಂಥವ್ರನ್ನೇ ನಮ್ಮ ಜೊತೆಗೆ ಸಂಬಂಧ ಮಾಡಿ ಕೊಟ್ಟಿರ್ತಾನೆ. ಯಾಕೆಂದರೆ ಅವ್ರ ಜೊತೆ ನಮ್ಮ ಋಣ ಅನುಬಂಧನ ಇರುತ್ತದೆ. ಅದನ್ನು ಎಕ್ಸ್ಚೇಂಜ್ ಆಫ್ ಕರ್ಮಾಸ್ ಹ್ಯಾಪನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಡಿಟ್ಯಾಚ್ಡ್ ಫ್ರಮ್ ದೆಮ್, ನಾಟ್ ಟು ಮೇಕ್ ನ್ಯೂ ಕರ್ಮಾಸ್ ವಿತ್ ದೆಮ್. ಅದಕ್ಕೋಸ್ಕರ ನಮಗೆ ಆ ಫಲ ಏನಿದೆಯೋ ಅದರದಿಂದ ಸಿಗುತ್ತದೆ. ಪರಮಾರ್ಥ ಸಾಧಿಸುವ ಮನುಷ್ಯನು ಯಾರ ಅಂತಃಕರಣವನ್ನು ನೋಯಿಸಬಾರದು ಅಂತಃಕರಣ. ಇದು ಸೂಕ್ಷ್ಮ ಲೈನ್, ಇದೆ ಥಿನ್ ಲೈನ್ ಆಫ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಯಿಸಬಾರ್ದು ಅಂತ ಅರ್ಥ ಏನು, ಅವ್ರು ನಮ್ಮ ತಲೆ ಮೇಲೆ ಬಂದು ಹ್ಯಾಮರಿಂಗ್ ಮಾಡ್ತಿದ್ದಾರೆ, ಬೈತಿದ್ದಾರೆ, ನಾವು ಸುಮ್ಮನೆ ಕೂತಿರ್ತೀವಿ, ನಾವು ಯಾರನ್ನೂ ನೋಯಿಸಬಾರ್ದು, ಹಾಗಲ್ಲ. ಅರ್ಥ ಏನಪ್ಪ ಅಂದರೆ, ನಾನು ಪ್ರತಿಕ್ರಿಯೆ ಕೊಡೋದು ಬಿಟ್ಟಾಗ ಆವಾಗ ಅವ್ರು ನಮ್ಮ ತಂಟೆಗೆ ಬರುವುದಿಲ್ಲ. ಅವರನ್ನು ಯಾಕೆ ಕ್ಷಮ ಮಾಡ್ತೀನಿ, ಯಾಕಪ್ಪ ಅಂದರೆ ಅವ್ರನ್ನ ಕ್ಷಮ ಮಾಡಲಿಲ್ಲ ಅಂದರೆ ಇಲ್ಲೇ ಕೂತಿರ್ತಾರೆ ಯಾವಾಗಲೂ. ಅವ್ರ ಬಗ್ಗೆನೇ ನಾವು ವಿಚಾರ ಮಾಡ್ತಿದ್ರೆ ಭಗವಂತನ ವಿಚಾರ ಯಾವಾಗ ಮಾಡ್ತೀನಿ. ಸೊಳ್ಳೆಯಲ್ಲಿ ಜಪಮಾಲಾ ಹಿಡ್ಕೊಂಬಿಡೋದು, ಮಾಲಾ ಫೇರತ್ ಜುಗ್ ಭಯ ಪಂಡಿತ್ ಭಯಾನಕ ಹೋಯ್, ಢಾಯಿ ಆಖರ್ ಪ್ರೇಮಕ ಪಡೇಸೋ ಪಂಡಿತ್ ಹೋಯ್. ಪಾಲಿಷ್ ಆಗುತ್ತಷ್ಟೇ ಮಾಲಾ. ಅವ್ರು ಚಿನ್ಮಯಾನಂದಜಿ ಗುರುಜು ಹೇಳ್ದಂಗೆ ಬರೀ ರಾಮ್ 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 ಹೇಳೋದ್ರಿಂದ ಏನಾಗೋದಿಲ್ಲ, ಮಾಲಾ ಕೆಲವು ವರ್ಷದಲ್ಲಿ ಮಾಲಾ ಪಾಲಿಷ್ ಆಗಿ ಚೆಂದ ಕಾಣಿಸೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ನೀವು ಅವರನ್ನು ಇಲ್ಲಿಂದ ಕಿತ್ತು ಬಿಸಾಕಿಲ್ಲ, ಅವ್ರಿಗೆ ಇಲ್ಲಿಂದ ಕ್ಷಮ ಮಾಡೇ ಇಲ್ಲ. ಅವ್ರು ಯಾವಾಗಲೂ ಇಲ್ಲಿ ಕೂತಿರ್ತಾರೆ ಜನ. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಜನಕ್ಕೆ ನೋಡೋಕ್ಕೆ ಇದು ಒಂದು ತೋರ್ಪಡ್ಕೋಕ್ಕೆ ನಾನು ಜಪ ಮಾಡ್ತಿದ್ದೀನಿ ರೀ, ಅದ್ರ ಒಳಗೆ ಅವ್ರು ಇದ್ದೇ ಇದ್ದಾರಲ್ಲ. ಕ್ಷಮ ಯಾಕೆ ಮಾಡಬೇಕು ಅವರಿಗೆ, ಯಾಕೆಂದರೆ ನನ್ನ ಶಾಂತತೆಗೆ, ನನ್ನ ಕಾಮ್ನೆಸ್ಗೆ, ನಾನು ಮೆಡಿಟೇಷನ್ ಕೂತ್ರೆ ಕರೆಕ್ಟಾಗಿ ನನಗೆ ಆ ಧ್ಯಾನ ಆನಂದ ಪ್ರಾಪ್ತಿ ಆಗಬೇಕು. ಅವ್ರು ಕೂತಿದ್ರೆ ಎಲ್ಲಿಂದ ಆನಂದ ಪ್ರಾಪ್ತಿ ಆಗುತ್ತೆ. ಪರಮಾರ್ಥವು ಧೂರ್ತ ಅಥವಾ ಢೋಂಗಿ ಮನುಷ್ಯನ ಕಾರ್ಯವಲ್ಲ. ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಪರಮಾರ್ಥವು ಧೂರ್ತ, ಆ್ಯರೋಗೆಂಟ್ ಪೀಪಲ್, ಆ್ಯರೋಗೆಂಟ್ ಇರ್ತಾರೆ, ಹಠ ಸಾಧಿಸಿರೋದು, ಹಠಮಾರಿತನ ಮಾಡೋದು. ಅಥವಾ ಢೋಂಗಿ ಮನುಷ್ಯ ಅಂದರೆ ಒಳಗೊಂದು ಹೊರಗೊಂದು ಮಾತಾಡೋನು, ಪ್ಲೀಸಿಂಗ್ ಪರ್ಸ್ನಾಲಿಟಿ. ಇವ್ರಿಗೊಂದು ಮಾತು ಹೇಳಬೇಕು, ಅವ್ರಿಗೆ ಪ್ಲೀಸ್ ಮಾಡಬೇಕು, ಅವ್ರಿಗೊಂದು ಪ್ಲೀಸ್ ಮಾಡಬೇಕು, ಇವ್ರಿಗೊಂದು ಪ್ಲೀಸ್ ಯಾಕಂದರೆ ಎಲ್ಲರೂ 10 ಜನ ನನಗೆ ವಾಪಸ್ ಪ್ಲೀಸ್ ಮಾಡಬೇಕು. ಈ ಪ್ಲೀಸಿಂಗ್ ಪರ್ಸ್ನಾಲಿಟಿ ಇವ್ರ ಕೈಲಿ ಪರಮಾರ್ಥ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪರಮಾರ್ಥ ಇರೋದೇ ಇಂಡಿವಿಜುವಲ್ ಜರ್ನಿ. ಇಲ್ಲಿ ಯಾರ ಜೊತೆಗೂ ಸಂಬಂಧ ಇಲ್ಲ, ಸಂಬಂಧ ಇದ್ದರೂ ಯಾರ ಜೊತೆಗೂ ಸಂಬಂಧ ಇಲ್ಲ. ಅಂಥ ಒಂದು ಆ ಹಾದಿಯಲ್ಲಿ ಹೋಗ್ತಾ ಇರುತ್ತೆ ಪರಮಾರ್ಥ. ಅಂದರೆ ಎಲ್ಲರ ಜೊತೆಗೆ ನಾ ಇರಬೇಕು, ಆದರೆ ನಾನು ಇಲ್ಲಿ ಒಳಗೆ ಏಕಾಂಗಿ ಇರಬೇಕು. ಯಾರ ಸಂಘವೂ ಇಲ್ಲ ಇಲ್ಲಿ, ಯಾರು ಬರ್ತಾರೋ ಮಾತಾಡಿಸ್ಬೇಕು. ಆದರೆ ನಥಿಂಗ್ ಟು ಗೆಟ್ ಅಟ್ಯಾಚ್ಡ್ ವಿತ್ ದಮ್, ನೋ ಪರ್ಸ್ನಲ್ ರಿಲೇಷನ್. ನೀವು ಬಂದ್ರೆ ನಿಮ್ಮ ಜೊತೆ ಮಾತಾಡೋದು, ಅವ್ರು ಬಂದ್ರೆ ಅವ್ರ ಜೊತೆ ಮಾತಾಡೋದು, ಅವ್ರು ಬಂದ್ರೆ ನೀವು ಬನ್ನಿ. ಬಟ್ ಆ ಟೈಮಿಗೆ ಮಾತ್ರ ಮಾತಾಡೋದು, ನಗನಗ್ತಾ ಮಾತಾಡೋದು, ಪ್ರೀತಿಯಿಂದ ಮಾತಾಡೋದು, ಬಟ್ ನೋ ಅಟ್ಯಾಚ್ಮೆಂಟ್ಸ್. ಕರ್ತವ್ಯ ಮಾಡಬೇಕು, ಆದರೆ ನೋ ಆಸಕ್ತಿ. ಇಲ್ಲಿ ತನಕ ಮಾಡ್ಕೊಂಬಂದಿದ್ದ ಕರ್ಮ ಅನುಭವಿಸ್ಕೊಂಡೇ ಇಷ್ಟೊಂದೆಲ್ಲ ಆಗಿರೋದು ಈ ಶರೀರ ಮನಸ್ಸಿಗೆ. ಒಮ್ಮೆ ಈಗ ಬುದ್ಧಿ ಬಂದಮೇಲೆ, ಗುರು ಹತ್ರ ಬಂದಮೇಲೆ ಮತ್ತೆ ಪುನಃ ಇಲ್ಲಿ ಎಲ್ಲ ಸಂಘ ಮಾಡ್ಕೋತ ಅಲ್ಲಿ ಪ್ರಪಂಚ ಬಿಟ್ಟು ಬಂದೆ. ಪ್ರಪಂಚ ಅಲ್ಲಿ ಬೇಜಾರಾಯಿತು, ಬೇಸರಿಕೆ ಆಯಿತು, ಮನಸ್ತಾಪ ಆಯಿತು, ದುಃಖ ಆಯಿತು. ಈ ಪ್ರಪಂಚ ಇಲ್ಲ, ಸರಿನಿಲ್ಲಪ್ಪ, ನನಗೆ ಬೇಜಾರಾಗ್ತಿದೆ, ನನಗೆ ಬೇಡ ಈ ಪ್ರಪಂಚ ಅಂತ ಗುರು ಹತ್ರ ಬಂದಮೇಲೆ ಗುರು ಹೇಳ್ಕೊಟ್ಟಿದ್ದ ಪಾಠ ನಾನು ಒಪ್ಕೋತಾ ಇಲ್ವಲ್ಲ. ಇಲ್ಲಿ ನನ್ನ ಪ್ರಪಂಚ ದೊಡ್ಡ ಪ್ರಪಂಚ, ಪರಮಾರ್ಥ ಎಂಬುದರಲ್ಲಿ ದೊಡ್ಡ ಪ್ರಪಂಚ ಕಟ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟೀನಿ. ಅವ್ರು ಹಿಂಗೆ ಹೇಳಿದ್ರು, ಇವ್ರಿಗೆ ಪ್ಲೀಸ್ ಮಾಡಬೇಕು, ಆ ಸಾಧಕರು ನಾನು ವೆರಿ ಗುಡ್ ಅನ್ಬೇಕು. ಎದಕ್ಕೆ ಅನ್ಬೇಕು? ಇಟ್ಸ್ ಅನ್ ಇಂಡಿವಿಜುವಲ್ ಜರ್ನಿ, ಯು ಹ್ಯಾವ್ ಟು ಗೋ ಅಲೋನ್.
ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ ಬರೀ ಕತ್ಲೆ ಇದೆ. ಈ ಕತ್ಲೆನ ಅಜ್ಞಾನವನ್ನು ದೂರ ಮಾಡ್ತಾನೆ ಗುರುನಾಥ. ಏನು ಹೆಂಗೆ ಬಂದಿದ್ದೆ? ಬೆತ್ತಲೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ. ಈ ಮಧ್ಯದೇನು ಗ್ಯಾಪ್ ಇದೆಯೋ ಇಲ್ಲೇ ಕತ್ಲೆ ತುಂಬ್ಕೊಂಡಿರೋದು, ಅಜ್ಞಾನ ತುಂಬ್ಕೊಂಡಿರೋದು. ಏನು ಅಜ್ಞಾನ ಅಜ್ಞಾನ ಅಂತಾರೆ, ನನಗೇನು ಬುಕ್ ಓದೋಕ್ಕೆ ಬರಲ್ಲ, 4 ಶ್ಲೋಕ ಹೇಳೋಕ್ಕೆ ಬರಲ್ಲ, ಅದು ಅಜ್ಞಾನ ಅಲ್ಲ. ಸುಳ್ಳು ಹೇಳೋದು, ಮಿಥ್ಯಾ ಭಾಷೆ ಮಾಡೋದು, ಪಾಸ್ಟಲ್ಲಿ ಕುತ್ಕೊಂಡಿರೋದು, ಅಳೋದು, ಗೋಳಾಡೋದು, ಮತ್ತು ಬೂಟಾಟಿಕೆ ಮಾಡೋದು, ಢೋಂಗಿತನ ಮಾಡೋದು, ಆ್ಯರೋಗೆನ್ಸ್ ಧೂರ್ತತನ ಮಾಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ಪ್ಲೀಸ್ ಮಾಡೋದು. ಯಾಕಂದರೆ ಅವರೆಲ್ಲ 10 ಜನ ಬಂದು ದೀಪ ಅವರೇ ಅನ್ಬೇಕು. ದೀಪ ಅವರು ಇದೆ ಅಹಂಕಾರ ಉಬ್ಬಿ ಹಿಂಗೆ ಕೂತ್ಕೊಂಡ್ಬಿಡ್ಬೇಕಲ್ಲಿ, ವಾವ್ ಅಂತ ಅಂತ ಅಹಂಕಾರ ಉಬ್ಬಿಬಿಡುತ್ತೆ ಒಳಗಿಂದ. ದೀಪ ಅವರೇ ಅಂದರೆ ದೀಪಾವಳಿಗೆ ಒಳಗಿಂದ ಖುಷಿ ಆಗುತ್ತೆ. ಓ ನನ್ನ ಎಷ್ಟು ಕೊಂಡಾಡ್ತಾರೆ ಜನ, ದೀಪಾವಳಿ ಅಂತೆಲ್ಲ ತೆಗೆದು ಹಾಕಿಬಿಟ್ರೆ ಏನಾಗುತ್ತೆ? ಅಲ್ಲಿ ಡಮ್ ಅಂತ ಬಿದ್ದೋಗುತ್ತೆ, ಪಂಚರ್ ಆಗೋಗುತ್ತೆ. ಈಗ ಅದಕ್ಕೆ ನಾನು 10 ಜನನ ಮೆಚ್ಚಿಸಿದ್ರೆ ಆ 10 ಜನ ನನ್ನನ್ನು ಕೊಂಡಾಡ್ತಾರೆ. ಇದು ಎದಕ್ಕೆ ಬೇಕಾಗಿದೆ ನನಗೆ ಪರಮಾರ್ಥದಲ್ಲಿ? ಪರಮಾರ್ಥ ಒಬ್ಬನೇ ಮಾಡೋದು, ಒಬ್ಬನಿಂದಾನೇ ಇರೋದು, ಒಬ್ಬನಿಂದಾನೇ ಮುಗಿಯೋದು. ಖಾಲಿ ಹಾತ್ ಆए थे खाली हाथ जाएंगे तो क्या लेके जाना है? कुछ लेके जाना नहीं है. किसी का प्रेज भी लेके नहीं जाना है साथ में. ಪ್ರೇಸ್ ಇವತ್ತು ಮಾಡಿದ್ವಿ, ದ್ವಂದ್ವ ಮತ್ತು ಬರುತ್ತಲ್ಲ. ಇವತ್ತು ಪ್ರೇಸ್ ಮಾಡಿದ್ರೆ ನಾಳೆ ರಿಜೆಕ್ಟ್ ಅವ್ರು ಹೇಟ್ ಮಾಡಬೇಕಾಗತ್ತೆ. ವಾ ಅಂದಿದ್ರೆ ದ್ವೇಷನೂ ಮಾಡಬೇಕಾಗತ್ತೆ. ಪ್ರೇಸು ಬೇಡ. ಪ್ರೇಸ್ ಮಾಡಿದ್ರೆ ಇಲ್ಲಿ ತಲೆ ಒಳಗೆ ಇರ್ತಾರವರು, ಎಷ್ಟು ಹೇಳ್ಕೊಟ್ರಪ್ಪ, ಎಷ್ಟು ಒಳ್ಳೆಯವರಿದ್ದಾರೆ, ಒಳ್ಳೆತನೂ ಇಲ್ಲ ಕೆಟ್ಟತನೂ ಇಲ್ಲ. ಪರಮಾರ್ಥ ಅಂದರೆ ಸೀದಾ ಸರಳವಾಗಿರೋದು ಅಷ್ಟೇ. ಏನು ಅವರೆಲ್ಲ ಒಳ್ಳೆತನ ಇಟ್ಕೊಂಡಿದ್ರೆ ಅವ್ರು ಇರ್ತಾರೆ, ಭಗವಂತ ಇರೋದಿಲ್ಲ. ಆ ಸಮಯಕ್ಕೆ, ಆ ಕ್ಷಣಗಳಲ್ಲಿ, ಆ ಸಿಚುವೇಷನ್ನಲ್ಲಿ ಏನನ್ನು ಮಾಡಬೇಕೋ ಮಾಡಿ, ಯು ಹ್ಯಾವ್ ಟು ಮೂವ್ ಅಹೆಡ್. ಆ್ಯಸ್ ಇನ್ ದ ಮೂವಿನಲ್ಲಿ ಫೈಟಿಂಗ್ ನಡೀತಾ ಇತ್ತು. ಆಮೇಲೆ ಫೈಟಿಂಗ್ ಆದಮೇಲೆ ಆ ಕುಂಭಮೇಳದಲ್ಲೆಲ್ಲೋ ಅಮ್ಮ ಮಗ ಬಿಚ್ಚಡಾಯಿಸ್ಕೊಂಡ್ಬಿಟ್ಟಿದ್ರು, ದೂರ ಆಗಿಬಿಟ್ಟಿದ್ರು. ಅವರಿಬ್ಬರು ಸಿಗ್ತಾರೆ, ಮತ್ತೊಂದು ಸೀನು. ಹಾಗೆಯೇ ನಮ್ಮ ಜೀವನದ 24 ಅವರ್ಸ್ನಲ್ಲಿ ನಡೀತಾ ಇರೋದು. ಪ್ರತಿಯೊಂದು ಸೀನ್ ಆಫ್ಟರ್ ಸೀನ್ ನಡೀತಾ ಇರುತ್ತೆ. ಈ ಸೀನ್ ಹಿಡ್ಕೊಂಡು ಇಲ್ಲಿಂದ ತಗೊಂಡು ಈ ಸೀನಿಗೆ ಬರಬಾರ್ದು. ಈ ಸೀನಲ್ಲಿ ಬಂದಿದ್ದ ಜನರ ಜೊತೆ ಈ ಸೀನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಈ ಸೀನಲ್ಲಿ ಬಂದಿದ್ದ ಜನರ ಜೊತೆ ಈ ಸೀನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ಹೇಗೆ ಪರ್ಫೆಕ್ಟ್ ಆ್ಯಕ್ಟಿಂಗ್ ಮಾಡಬೇಕು. ನಿನ್ನೆ 4 ಜನ ಸಾಧಕರು ಬಂದಿದ್ದರು. 11:30 ಟೈಮ್ ಕ್ಲಾಸ್ ಸಂಘದ್ದು. ಅವ್ರು ಬಂದರು, ಅವರಿಗೆ ಈ ಕಡೆ ಪ್ರಸಾದ್ ಪ್ರವಚನ ಮಾಡಿದ್ರು. ಅವ್ರು ಬಂದರು, ಅವರಿಗೆ ಕಾಫಿ ತಿಂಡಿ ಏನಿತ್ತು ಏನು ಮಾಡ್ಕೊಡ್ಬೇಕಾಯ್ತು ಮಾಡಿಕೊಟ್ಟಿದ್ದಾಯಿತು. ಅವ್ರು ಮಾತಾಡಿದ್ಮೇಲೆ ಮಳೆ ಬರ್ತಾಯಿತ್ತು, ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು. ಅವ್ರ ಜೊತೆ ಮಾತಾಡಿ ನಗಿಸಿ ಎಲ್ಲ ಮಾಡಿದ್ಮೇಲೆ ಅವ್ರು ಮನೆಗೆ ಹೋದರು. ಮನೆಗೆ ಹೋದ ಕೂಡಲೇ ಸೀನ್ ಚೇಂಜ್, ಆ್ಯಕ್ಟಿಂಗ್ ಚೇಂಜ್. ಮತ್ತೇನು ಟೈಮ್ ಆಗೋಗಿತ್ತು, 1:30 ಆಗಿತ್ತು. ಕುಕ್ಕರ್ ಇಡಬೇಕು, ಅಡುಗೆ ಮಾಡಬೇಕು, ಆ ಕಡೆ ಕಿಚನಲ್ಲಿ ಹೋಗಿದ್ದಾಯಿತು. ಸೊ ಜೈಸಾ ಸೀನ್ ಆಯಗ ವೈಸಾ ಸೀನ್ ಕರ್ನೇಕ. ಈಗ ಅವ್ರು ಬಂದಿದ್ರು, ಅವ್ರ ಬಗ್ಗೆ ಕೊಂಡಾಡ್ಕೋತ ಕೂತ್ಕೊಂಡ್ರೆ ಅಡುಗೆ ಯಾರು ಮಾಡ್ತಾರೆ? ಅವ್ರು ಬಂದರು, ಅವ್ರ ಜೊತೆ ನಕ್ಕಿದ್ದಾಯಿತು. ಆ ಕ್ಷಣಗಳು, ಆ ಸಿಚುವೇಷನಲ್ಲಿ ಅವ್ರ ಜೊತೆ 100% ಇರಬೇಕು. ಹೆಂಗಿರಬೇಕು 100%? ಇಟ್ ಶುಡ್ ಬಿಕಮ್ ಅ ಗೋಲ್ಡನ್ ಮೆಮೊರಿ ಇನ್ ದರ್ ಲೈಫ್. ನಾನು ನನ್ನ ಜೀವನದ ಅಷ್ಟು ಕ್ಷಣಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ಹೆಂಗೆ ಕೊಟ್ಟಿದ್ದೀನಿ? 100% ಕೊಟ್ಟಿದ್ದೀನಿ ನಾನು. ಅಲ್ಲಿ ಮುಗೀತು 100%. देन एक्टिंग चेंज. किचन का एक्टिंग, अम्मा हूँ मैं, अम्मा खाना बनाएगी, बच्चों को परोसना है, क्लासेस जाने का है बेटे को, उसका तैयारी करके देना है. ವ್ಯವಹಾರದಲ್ಲಿ ಯಾರನ್ನೂ ಮೋಸಗೊಳಿಸಬಾರದು ಹಾಗೂ ಯಾರಿಗೂ ಮರುಳಾಗಬಾರದು. ನಮ್ಮ ಯುಕ್ತಿ ಅಥವಾ ಧೂರ್ತತೆಯು ಜನರು ಮೋಸಗೊಳಿಸಲು ಇರಬಾರದು. ಜನರಿಂದ ಮೋಸ ಹೋಗೋದಾಗಿ ಅಷ್ಟು ನಮ್ಮ ವ್ಯವಹಾರಿಗಳ ಆಗಿರಬೇಕು. ಎಷ್ಟು ನಾವು ವ್ಯವಹಾರಿ ಇರಬೇಕು ಪ್ರಪಂಚದಲ್ಲಿ, ಟ್ರಾನ್ಸಾಕ್ಷನಲ್ಲಿ ಜನರ ಜೊತೆ ಅಂದರೆ ಇನ್ನೊಬ್ಬರಿಂದ ನಾವು ಮೋಸ ಹೋಗಬಾರ್ದು. ಆದರೆ ಸಾಧು ಸಂತರು ಪಾಪ ಅವರು ಜನರಿಂದನೂ ಮೋಸ ಹೋಗ್ತಾರೆ. ಮೋಸ ಮಾಡೋರಿಂದ ಎಲ್ಲ ದೋಚ್ಕೊಂಡು ಅವ್ರದ್ದೇ ಸಾಮಾನು ದೋಚ್ಕೊಂಡು ಹೋಗಿರ್ತಾರೆ. ಆದರೆ ಅಷ್ಟೇ ವ್ಯವಹಾರಿ ಇರಬೇಕು. ಎಷ್ಟು? ಇನ್ನೊಬ್ಬ ವ್ಯಕ್ತಿ ನನಗೆ ಬುದ್ಧು ಮಾಡ್ತಿದ್ದಾನೆ, ಬೇವಕೂಫ್ ಮಾಡ್ತಿದ್ದಾನೆ, ಅವ್ನು ಹೇಳ್ತಿರೋದು ಆಶಯ ಏನು, ಅವ್ನು ಯಾತಕ್ಕೆ ಹಿಂಗೆ ಹೇಳ್ತಿದ್ದಾನೆ ಅನ್ನೋ ತಿಳ್ಕೊಳ್ಳೋಷ್ಟು ವ್ಯವಹಾರ ಮಾತ್ರ ಇರಬೇಕು. ನಮ್ಮ ಹತ್ತಿರ ಎಷ್ಟು ದುಡ್ಡು ಇರುತ್ತದೆಯೋ ಅದಕ್ಕೆ ಅನುಸಾರವಾಗಿಯೇ ಕೊಡೋದು ತಗೊಳ್ಳುವ ವ್ಯವಹಾರ ಮಾಡಬೇಕು. ವ್ಯವಹಾರದ ದೃಷ್ಟಿಯಿಂದ ಸಾಲವಾಗದಂತೆ ವ್ಯವಹರಿಸಬೇಕು. ಸಾಲ ಆಗಬಾರದು, ಹಾಗೆ ನಾವು ವ್ಯವಹಾರ ಇಟ್ಕೋಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಬಾಳಬಲ್ಲೆ ಎಂದು ಅನ್ನುವವನಿಗೆ ಎಂದೂ ತೊಂದರೆ ಆಗುವುದಿಲ್ಲ. ನಾವು ಶ್ರೀಮಂತರನ್ನು ದ್ವೇಷ ಮಾಡಬಾರದು ಹಾಗೂ ಬಡವರನ್ನು ಎಂದೂ ಹೀನ ದೃಷ್ಟಿಯಿಂದ ನೋಡಬಾರದು. ಶ್ರೀಮಂತರನ್ನು ದ್ವೇಷ ಮಾಡಬಾರ್ದು. ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಶ್ರೀಮಂತರನ್ನು ದ್ವೇಷ ಮಾಡಬಾರ್ದು. ಬಡವರನ್ನು ಹೀನ ದೃಷ್ಟಿಯಿಂದ, ಇವನ ಹತ್ರ ಏನೂ ಇಲ್ಲ, ಇವನನ್ನೇನು ಮಾತಾಡಿಸೋದು
ಅದು ಇರಕೂಡ್ದು. ಯಾರು ದೊಡ್ಡ ದೊಡ್ಡ ವ್ಯಕ್ತಿ ಬರ್ತಾರೋ ಅವ್ರ ಕೈ ಕಾಲಿಗೆ ಬೀಳೋದು, ಅವ್ರು ಹಂಜಿ ಮಾಡೋದು, ಅವ್ರಕ್ಕಿಂತ ಗರೀಬ್ ಯಾರು ಇರ್ತಾರೋ ಅವ್ರನ್ನ ಕಡೆಗಣಿಸೋದು, ಅವ್ರ ಜೊತೆ ವ್ಯವಹಾರದಲ್ಲಿ ಮಾತಾಡಿದ್ರಲ್ಲಿ ನಮ್ಮ ಡೈಲಾಗ್ ಡೆಲಿವರಿಯಲ್ಲಿ ಅವ್ರನ್ನ ಕಡೆಗಣಿಸಿ ಮಾತಾಡೋದು, ಇವ್ರ ಹತ್ರ ಏನೂ ಇಲ್ಲವಲ್ಲ, ಅದು ಮಾಡಬಾರ್ದು. ಅದು ಪಾರಮಾರ್ಥಿಕ ಲಕ್ಷಣ ಅಲ್ಲ. ಇಂಥ ವೃತ್ತಿ ಉಂಟಾಗಬೇಕಾದರೆ ಭಗವಂತನ ನಿಷ್ಠೆಯೂ ಬೇಕಾಗುತ್ತದೆ. ಪ್ರತಿಯೊಬ್ಬನಿಗೂ ತಿನ್ನಲು ಉಣ್ಣಲು ಸಾಕಾಗುವುದಷ್ಟು ಸಿಕ್ಕರೆ ಇದೇ ಸಂಪತ್ತಿನ ಸಮಾನ ಹಂಚಿಕೆಯಾಗಿರುತ್ತದೆ. ಸಂಪತ್ತಿನ ಸಮಾನ. ತಿನ್ನಲಿಕ್ಕೆ ಉಣ್ಲಿಕ್ಕೆ ಸಾಕಷ್ಟು ಪರಮಾತ್ಮ ಕೊಟ್ಟಿದ್ದಾನ. ನಮ್ಮಂಥ ಶ್ರೀಮಂತರು ಯಾರೂ ಇಲ್ಲ ಅಂತಾರೆ ಮಹಾರಾಜರು. ಪ್ರತಿಫಲವನ್ನು ಕೊಡದೆ ನಾವು ಹಣ ತೆಗೆದುಕೊಂಡರೆ ಅದನ್ನು ಯಾರಿಂದ ತೆಗೆದುಕೊಂಡಿರುವುದಿರುವೆವೋ ಅವರ ವಾಸನೆಯು ಅದರೊಂದಿಗೆ ಬರುತ್ತದೆ. ಆಶ್ಚರ್ಯದ ಸಂಗತಿ ಅಂದರೆ ಅನ್ಯ ವಿಷಯಗಳಲ್ಲಿ ಮನುಷ್ಯನು ವಚನ ಪಾಲಿಸುವ ಪರಾಕಾಷ್ಠೆಯ ಪ್ರಯತ್ನ ಮಾಡುತ್ತಾನೆ, ಆದರೆ ಹಣದ ವಿಷಯದಲ್ಲಿ ಸಹಜವಾಗಿ ಅವನು ವಚನ ಕೊಡುತ್ತಾನೆ ಹಾಗೂ ಅಷ್ಟೇ ಸಹಜವಾಗಿ ಮರೆಯುತ್ತಾನೆ. ಹಣದ ವಿಷಯದಲ್ಲಿ ಜಾಗರೂಕರಾಗಿ ಅಂತ ಹೇಳ್ತಾರೆ ಮಹಾರಾಜ. ಯಾರಿಗಾರು ಕೊಡಬೇಕಾದ್ರೆ, ಹಣ ಕೊಡಬೇಕಾದ್ರೆ ವಿಚಾರ ಮಾಡಿಕೊಡಿ. ಆಮೇಲೆ ಅವ್ರು ಎಷ್ಟು ಕೇಳಿರ್ತಾರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡಿ. ಯಾರಾದರೂ ಹಣ ಸಹಾಯಕ್ಕೆ ಬಂದರೆ ಅವರಿಗೆ ಹಣ ಸಹಾಯ ಮಾಡಿ. ನಮ್ಮಲ್ಲಿರುವುದೆಲ್ಲ ಅವರಿಗೆ ಕೊಡೋದು ಅವಶ್ಯಕತೆ ಇಲ್ಲ. ಆದರೆ ಇಲ್ಲ ಅಂತಲೂ ಅವ್ರಿಗೆ ಏನೂ ಕೊಡೋದಿಲ್ಲ ರೀ ನಿಮಗೆ ಅಂತಲೂ ಹೇಳಿ ಕಳಿಸ್ಬೇಡಿ. ಸ್ವಲ್ಪ ಏನಾದರೂ ಸಹಾಯ ಅವರಿಗೆ ಮಾಡಿರಿ ಅಂತ ಮಹಾರಾಜರು ಪ್ರವಚನಗಳಲ್ಲಿ ಹೇಳಿದ್ದಾರೆ. ಮನುಷ್ಯನು ಅದೊಂದೇ ವಚನ ಪಾಲಿಸುವ ವಿಷಯದಲ್ಲಿ ಹಿಂದೆ ಮುಂದೆ ನೋಡುತ್ತಾನೆ. ಹಣವಿಲ್ಲದಿದ್ದರೂ ತೊಂದರೆ ಹಾಗೂ ಅದು ಇದ್ದರೂ ತೊಂದರೆ. ಇದು ನಮ್ಮ ಪರಿಸ್ಥಿತಿ ಆಗಿರುತ್ತದೆ. ಸನ್ಯಾಸಿಯಾದವನು 1 ದಿವಸಕ್ಕೆ ಸಾಕಷ್ಟು ಸಂಗ್ರಹ ಮಾಡಬೇಕು. ಗೃಹಸ್ಥಾದವನು 3 ದಿವಸಕ್ಕೆ ಸಾಕಾಗುವಷ್ಟು ಸಂಗ್ರಹ ಮಾಡಬೇಕು. ನಮ್ಮ ಹತ್ತಿರ 3 ದಿವಸಗಳಿಗೆ ಸಾಕಾಗುವಷ್ಟು ಇದ್ದದಾದರೆ ನಾವು ಸ್ವಲ್ಪವೂ ಚಿಂತೆ ಮಾಡಬಾರದು. ನಮ್ಮ ಹತ್ರ 3 ದಿವಸಕ್ಕಾಗಷ್ಟು ಗ್ರಾಸರಿ ಇದ್ದರೆ, ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ, ನಾವು 6 ತಿಂಗಳಿಗೋಸ್ಕರ ಗ್ರಾಸರಿ ಸ್ಟಾಕ್ ಮಾಡಿರ್ತೀವಿ. ಸೊ ನಮಗೆ ಏನೂ ಚಿಂತೆ ಮಾಡೋಕ್ಕೆ ಕಾರಣ ಇಲ್ಲ. ನಾವು ಶ್ರೀಮಂತರೇ ಇದ್ದೀವಿ, ಆಗರ್ಭ ಶ್ರೀಮಂತರು ನಾವು. ಭಜನೆದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಪೇಡ, ಡ್ರೈ ಫ್ರೂಟ್ಸು ಎಲ್ಲ ಇಟ್ಟಿರ್ತಾರೆ. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಮನೆಯಲ್ಲಿ ಇದೆ ಅಂದಮೇಲೆ ಅಷ್ಟೊಂದು ಸ್ಟಾಕ್ ಮಾಡ್ತೀರ ಅಂದಮೇಲೆ ನಾವು ಶ್ರೀಮಂತರು ತಾನೆ. ಮತ್ತು ಚಿಂತೆ ಯಾಕೆ ಮಾಡ್ಬೇಕು ನಾವು? ಭಗವಂತ ನಮಗೆ ಇದು ಕೊಟ್ಟಿಲ್ಲ ರೀ, ಅದು ಕೊಟ್ಟಿದ್ದಾರೆ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀರ, ಪೇಡೆ ಇಟ್ಟಿರ್ತೀರ, ಇಷ್ಟೊಂದು ಡ್ರೈ ಫ್ರೂಟ್ಸು, ಕಾಜು, ಪಿಸ್ತಾ, ಬಾದಾಮ್ ಎಲ್ಲ ಹರಡಿ ತೋರಿಸ್ಲಿಕ್ಕೆ ಇಟ್ಟಿರ್ತೀವ ನಾವು ಬರೀ. ಅದು ಇದೆ ಅಂದರೆ ಅರ್ಥ ಏನು? ಪರಮಾತ್ಮ ನಮಗೇನೂ ಕಡಿಮೆ ಮಾಡಿಲ್ಲ. ವಿಜೃಂಭಣೆಯಿಂದ ವೈಭವದಿಂದ ನಾವು ಭಜನೆ ಮಾಡಿದಾಗ ವೈಭವಿಸ್ತೀವಿ. ನಾವು ಒಂದೇ ದಿವಸಕ್ಕೆ ವೈಭವಿಸ್ತೀವಿ ಅಂದರೆ ನಮ್ಮಲ್ಲಿ ಇದೆ ತಾನೆ. ಚಿಂತೆ ಯಾಕೆ ಮಾಡಬೇಕು? ಏನು ಕೊಟ್ಟಿರ್ತಾನೋ ಪರಮಾತ್ಮ ನಾವೆಲ್ಲವೂ ನಮ್ಮ ಒಳಿತಕ್ಕೆ ಕೊಟ್ಟಿರ್ತಾನೆ. ಇಂದಿನ ಬೋಧವಚನ: ನಾನು ಕರ್ತ ಎಂಬುದು ಪ್ರಪಂಚದ ಮೊದಲನೇ ಮೆಟ್ಟಲು, ರಾಮಕರ್ತ ಎಂಬುದು ಪರಮಾರ್ಥದ ಮೊದಲನೇ ಮೆಟ್ಟಲು. ನಾನು ಕರ್ತ, ಮೇನೆ ಬನಾಯ, ಐ ಆಮ್ ದ ಡೂವರ್, ಪ್ರಪಂಚದ ಮೊದಲನೇ ಮೆಟ್ಟಲು. ರಾಮಕರ್ತ ಪರಮಾರ್ಥದ ಮೊದಲನೇ ಮೆಟ್ಟಲು. ಈ ಮೊದಲನೇ ಮೆಟ್ಟಲು ನಾವೆಲ್ಲರೂ ಸೇರಿ ಹತ್ತೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.